ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಗಾಣಗಾಪುರದಲ್ಲಿ ಪ್ರಭಾತಿ ಎಂಬ ಧರ್ಮನಿಷ್ಠ ರೈತ ವಾಸಿಸುತ್ತಿದ್ದನು. ಅವರು ಬೆಳಿಗ್ಗೆ ಸಂಗಮಕ್ಕೆ ಹೋದಾಗ ಶ್ರೀ ಗುರುಗಳಿಗೆ ನಮಸ್ಕರಿಸುತ್ತಿದ್ದರು ಮತ್ತು ಶ್ರೀ ಗುರುಗಳು ಹಿಂತಿರುಗಿದಾಗ ಮಧ್ಯಾಹ್ನದ ನಂತರ ಮತ್ತೆ ನಮಸ್ಕರಿಸುತ್ತಿದ್ದರು. ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಅವನ ಜಾಗವಿತ್ತು. ಒಮ್ಮೆ ಶ್ರೀ ಗುರುಗಳು ಅವರನ್ನು ಕೇಳಿದರು, ನೀವು ಪ್ರತಿದಿನ ಈ ತೊಂದರೆಯನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ? ನಿಮ್ಮ ಆಸೆ ಏನು? ರೈತ ಹೇಳಿದನು, ನನ್ನ ಹೊಲದಲ್ಲಿ ಉತ್ತಮ ಫಸಲು ಬರಲಿ ಎಂದು ನಾನು ಬಯಸುತ್ತೇನೆ. ಶ್ರೀ ಗುರುಗಳು ಅವರನ್ನು ಕೇಳಿದರು, ನೀವು ಏನು ಬಿತ್ತಿದ್ದೀರಿ? ರೈತ ಅವರ ಹೊಲದಲ್ಲಿ ಜೋಳ ಬಿತ್ತಿದ್ದೇನೆ ಎಂದನು. ರೈತ ಮುಂದೆ ಹೇಳಿದ, ನಿಮ್ಮ ಕೃಪಾ ಕಟಾಕ್ಷದಿಂದಲೇ ಈ ವರ್ಷ ಬೆಳೆ ಚೆನ್ನಾಗಿದೆ. ನೀವು ದಯೆಯಿಂದ ನನ್ನ ಹೊಲಕ್ಕೆ ಬಂದು ಮಕರಂದ ಸುರಿಸುವ ನಿಮ್ಮ ನೋಟದಿಂದ ಬೆಳೆಯನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಎಂದನು. ಶ್ರೀ ಗುರುಗಳು ಹೊಲಕ್ಕೆ ಹೋಗಿ ಬೆಳೆಯನ್ನು ನೋಡಿ, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನಾನು ಹೇಳಿದಂತೆಯೇ ಮಾಡು ಎಂದರು. ರೈತ ಹೇಳಿದ, ನನ್ನ ಹೃದಯದ ಕೆಳಗಿನಿಂದ ನಾನು ನಿಮಗೆ ವಿಧೇಯನಾಗುತ್ತೇನೆ, ದಯವಿಟ್ಟು ನನಗೆ ಹೇಳಿ. ಶ್ರೀ ಗುರುಗಳು ಹೇಳಿದರು, ಮಧ್ಯಾಹ್ನ ನಾನು ಹಿಂತಿರುಗುವವರೆಗೆ ಈ ಬೆಳೆಯನ್ನು ಕತ್ತರಿಸಿ. ಹೀಗೆ ಹೇಳುತ್ತಾ ಶ್ರೀ ಗುರುಗಳು ಸಂಗಮಕ್ಕೆ ಹೋದರು. ರೈತ ಕಂದಾಯ ಅಧಿಕಾರಿಯನ್ನು ಸಂಪರ್ಕಿಸಿದ ಮತ್ತು ಹಿಂದಿನ ವರ್ಷದ ಪ್ರಕಾರ ಬಾಡಿಗೆಗೆ ಬೆಳೆ ಕೊಯ್ಯಲು ಅನುಮತಿ ನೀಡುವಂತೆ ಕೇಳಿಕೊಂಡನು. ಈ ವರ್ಷ ಉತ್ತಮ ಬೆಳೆ ಬಂದಿರುವುದರಿಂದ ಹಳೆಯ ಬಾಡಿಗೆ ಸಾಲದು ಎಂದು ಅಧಿಕಾರಿ ಹೇಳಿದರು. ರೈತ ಹೇಳಿದ, ನಾನು ದುಪ್ಪಟ್ಟು ಬಾಡಿಗೆ ಕೊಡುತ್ತೇನೆ, ಹಾಗಾಗಿ ದಯವಿಟ್ಟು ನನಗೆ ಅನುಮತಿ ನೀಡಿ ಎಂದು ಮನವಿ ಮಾಡಿದ. ಅಧಿಕಾರಿ ಒಪ್ಪಿ ಬೆಳೆ ಕಡಿಯಲು ಅನುಮತಿ ನೀಡಿದರು. ರೈತ ತನ್ನೊಂದಿಗೆ ಕೆಲವು ಜನರನ್ನು ಕರೆದುಕೊಂಡು ಹೊಲಕ್ಕೆ ಹೋಗಿ ಬೆಳೆ ಕೊಯ್ದನು. ಪತ್ನಿ ಮತ್ತು ಮಕ್ಕಳು ಆತನನ್ನು ತಡೆಯಲು ಯತ್ನಿಸಿದರು. ಆತ ಕೇಳಲಿಲ್ಲ. ಪತ್ನಿ ಅಧಿಕಾರಿಗೆ ದೂರು ನೀಡಿದಳು, ಈ ವರ್ಷ ಫಸಲು ಚೆನ್ನಾಗಿದೆ, ಆದರೆ ಕೊಯ್ಲಿಗೆ ಮುನ್ನ ನನ್ನ ಪತಿ ಸನ್ಯಾಸಿಯೊಬ್ಬರ ಸಲಹೆ ಮೇರೆಗೆ ಹೊಲ ಕೊಯ್ಲು ಮಾಡುತ್ತಿದ್ದಾನೆ. ನಮಗೆ ಅನ್ನವನ್ನು ಕಸಿದುಕೊಳ್ಳುತ್ತಿದ್ದಾರೆ. ದಯಮಾಡಿ ಬೆಳೆ ಕಡಿಯಲು ಅವನನ್ನು ತಡೆಯಿರಿ ಎಂದಳು. ಕೊಯ್ಲು ಮಾಡುವ ಮೊದಲು ಹೊಲವನ್ನು ಹೇಗೆ ಕೊಯ್ಯುತ್ತಿದ್ದೀರಿ ಎಂದು ಕೇಳಲು ಅಧಿಕಾರಿಯು ರೈತನನ್ನು ಕೇಳಲು ತನ್ನ ಜನರನ್ನು ಕಳುಹಿಸಿದನು. ರೈತ ಹೇಳಿದ, ಬಾಡಿಗೆ ಪಡೆಯುವಲ್ಲಿ ಅಧಿಕಾರಿಗೆ ಸಂದೇಹವಿದ್ದರೆ ನಾನು ಜೋಳವನ್ನು ಮೀಸಲಿನಿಂದ ಪಾವತಿಸುತ್ತೇನೆ ಮತ್ತು ನನ್ನ ಜಾನುವಾರುಗಳನ್ನು ಅವರ ಬಾಗಿಲಲ್ಲಿ ಇಡುತ್ತೇನೆ ಎಂದನು. ರೈತ ಎಲ್ಲ ಬೆಳೆಗಳನ್ನು ಕೊಯ್ದರು. ಶ್ರೀ ಗುರುಗಳು ಸಂಗಮದಿಂದ ಹಿಂತಿರುಗುತ್ತಿರುವುದನ್ನು ನೋಡಿ ಅವರು ಅವರಿಗೆ ನಮಸ್ಕರಿಸಿ ಅವರ ಸೂಚನೆಯಂತೆ ಬೆಳೆಯನ್ನು ಕತ್ತರಿಸಿದ್ದೇನೆ ಎಂದು ವರದಿ ಮಾಡಿದನು. ಶ್ರೀ ಗುರು, ನೀವು ವ್ಯರ್ಥವಾಗಿ ಬೆಳೆಗಳನ್ನು ಕೊಯ್ದಿದ್ದೀರಿ. ರೈತ, ನಿಮ್ಮ ಸಲಹೆಯಂತೆ ಬೆಳೆ ಕೊಯ್ದಿದ್ದೇನೆ, ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ಹೇಳಿದರು. ಶ್ರೀ ಗುರು, ನಿನ್ನ ಭಕ್ತಿಯ ಫಲ ನಿನಗೆ ಸಿಗುತ್ತೆ ಎಂದರು. ರೈತ, ಹೆಂಡತಿ ಮಕ್ಕಳು ಅನ್ನ ಕಳೆದುಕೊಂಡಿದ್ದಾರೆ ಎಂದರು. ಅವರನ್ನ ಉಳಿಸುವ ಮೂಲಕ ರೈತ ಅವರನ್ನು ಸಮಾಧಾನಪಡಿಸಿದರು. ಶ್ರೀ ಗುರುವು ಭಗವಾನ್ ಶಿವನ ಅವತಾರವಾಗಿದ್ದಾರೆ. ಅವರ ಆಶೀರ್ವಾದದಿಂದ ನಮಗೆ ಯಾವುದೇ ನಷ್ಟವಿಲ್ಲ. ಯಾವುದೋ ಅನಾರಕ್ಷಿತ ಕಾರಣದಿಂದ ಈ ರೀತಿ ಮಾಡುವಂತೆ ಹೇಳಿದ್ದಾರೆ ಎಂದು ಅಂದುಕೊಂಡನು. ಸುಮಾರು 1 ವಾರದಲ್ಲಿ ತೀವ್ರ ಕರಡು ಮತ್ತು ದೇಶದ ಎಲ್ಲಾ ಬೆಳೆಗಳು ಹಾಳಾದವು. ನಂತರ ಮೂಲ ನಕ್ಷತ್ರದ ಭಾರೀ ಮಳೆಯಾಗಿ ಬೆಳೆಗಳಿಗೆ ಹಾನಿಯಾಗಿತ್ತು. ಆದರೆ ರೈತನ ಹೊಲವು ಉತ್ತಮ ಗುಣಮಟ್ಟದ 100ರಷ್ಟು ಹೆಚ್ಚು ಫಸಲು ನೀಡಿತು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ರೈತನ ಹೆಂಡತಿ ಮಕ್ಕಳು ಸಂಭ್ರಮಿಸಿದರು. ಅವರು ರೈತನ ಮತ್ತು ಶ್ರೀ ಗುರುಗಳಲ್ಲಿ ಕ್ಷಮೆಯಾಚಿಸಿದರು. ಇದಿಷ್ಟು ಗುರುಚರಿತ್ರೆಯ ಅಧ್ಯಾಯದ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.